ಅರಮನೆ ಮೈದಾನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಒಂದು ಅದ್ದೂರಿ ಕಾರ್ಯಕ್ರಮ ನಡೆಸಿದ್ದಾರೆ. ಇವತ್ತು ನೂತನವಾಗಿ ಡಿ.ಕೆ. ಹರಿಪ್ರಸಾದ್ ಸಾರಥ್ಯ ವಹಿಸಿದ್ದಾರೆ. ಏನ್ ಹೇಳ್ತೀರಾ ಬಗ್ಗೆ? ನೋಡಿ, ಇವತ್ತು ಬೆಂಗಳೂರಿನ ಮಹಾನಗರದಲ್ಲಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಂತ ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಅತ್ಯಂತ ಪ್ರಭಾವಿ ನಾಯಕರು, ರಾಜ್ಯದ ಚುಕ್ಕಾಣಿ ಹಿಡಿದಂತ ನಾಯಕರು. ಒಳ್ಳೆ ಒಂದು ಸಂಘಟನೆಯ ಮೂಲಕ ಒಳ್ಳೆ ಒಂದು ಕಾರ್ಯಕರ್ತರನ್ನ ಹುರಿದುಂಬಿಸಿ ಬರುವಂತ ಈ ದಿನಮಾನದಲ್ಲಿ ಚುನಾವಣೆಗಳನ್ನ ಅತ್ಯಂತ ಹುರುಪಿನಿಂದ ಎದುರಿಸ್ತಾರ ಅಂತಕ್ಕಂತ ಒಂದು ಆಶಾಭಾವನೆ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಮೂಡಿದೆ. ಇವತ್ತು ಅದೇ ರೀತಿಯಾಗಿ ನಮ್ಮದೇ ಆದಂತ ಸರ್ಕಾರ ಇರುವುದರಿಂದ ಬಿ.ಕೆ. ಹರಿಪ್ರಸಾದ್ ಸಾಹೇಬರು ರಾಜ್ಯಾದ್ಯಂತ ಪ್ರವೇಶ ಮಾಡಿ ಪಕ್ಷವನ್ನ ಸಂಘಟನೆ ಮಾಡುವ ಮೂಲಕ ಇತ್ತ ಯುವಕರನ್ನ, ಮಹಿಳೆಯರನ್ನ ಮತ್ತು ವಿದ್ಯಾರ್ಥಿನಿಯರನ್ನ, ದೀನ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಇನ್ನೂ ಹಲವಾರು ಜಾತಿ ಜನಾಂಗದವರನ್ನ ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಒಳ್ಳೆ ಪಕ್ಷವನ್ನಾಗಿ ಹೊರದುಂಬಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ. ನೋಡಿ, ಬಿ.ಕೆ. ಹರಿಪ್ರಸಾದ್ ಅವ್ರ ಮೈಂಡ್ ಸೆಟ್, ಅವ್ರ ಮನಸ್ಸು ಹೇಗಿದೆ ಅಂದ್ರೆ ಕಾರ್ಯಕರ್ತರನ್ನ ಪ್ರೀತಿ ಮಾಡ್ತಾರೆ. ಇವ್ರ ಅವಧಿನಲ್ಲಿ ಕಾರ್ಯಕರ್ತರು ಏನೋ ಒಳ್ಳೇದಾಗತ್ತಾ? ಖಂಡಿತ ಸರ್. ನಮ್ಮ ಸರ್ಕಾರದ ಅವಧಿ ಇನ್ನು 2 ವರ್ಷ ಇದೆ. ಆ 2 ವರ್ಷದಲ್ಲಿ ನಾವು ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕಿಗೆ ರಾಜ್ಯಾದ್ಯಂತ ಪ್ರವೇಶವನ್ನ ಮಾಡಕ್ಕೆ ಈಗಾಗಲೇ ನಾವು ಕರೆ ಕೊಟ್ಟಿದ್ದೀವಿ. ಎಲ್ಲ ಒಂದು ವಿದ್ಯಾರ್ಥಿ ಒಕ್ಕೂಟದಿಂದ ಹಿಡಿದು ಜೊತೆಗೆ NSI ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಮಹಿಳಾ ಸಂಘಟನೆ ಇರ್ಬೋದು, ರಾಜ್ಯಾದ್ಯಂತ ಪ್ರವೇಶ ಮಾಡಿದ್ರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಜೊತೆಯಾಗಿ ಬರುವಂತ ದಿನಮಾನದಲ್ಲಿ ಚುನಾವಣೆಯನ್ನ ಎದುರಿಸ್ತೀವಿ, ಅವ್ರ ಕೈಯನ್ನ ಒಂದು ಬಲಪಡಿಸ್ತೀವಿ ಅಂತಕ್ಕಂಥ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಚಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿದ್ರು ಉತ್ತಮ ಆಡಳಿತ ಮಾಡ್ತಾರೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಹಿರಿಯರು, ಸಾಕಷ್ಟು ಅನುಭವಿಗಳು. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ತಗೊಂಡು ಈ ರಾಜ್ಯವನ್ನ ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಜೊತೆಯಾಗಿದ್ದೇವೆ, ನಾವೆಲ್ಲರೂ ಕೂಡ ಹೋಗ್ತೇವೆ, ನುಡಿದಂತೆ ನಡೀತೇವೆ, ಮುಂದೆ ನಡೀತೇವೆ. ಈಗ ಇನ್ನೊಂದು ವಿಚಾರ, ಗ್ರೇಟರ್ ಬೆಂಗಳೂರು ಅದರಲ್ಲಿ 5 ವಿಭಾಗ ಮಾಡ್ಬಿಟ್ಟಿದ್ದೀರಾ, 5 ಭಾಗ ಮಾಡ್ಬಿಟ್ಟಿದ್ದೀರಾ ನೀವು. ಸುಪ್ರೀಂ ಕೋರ್ಟ್ ಇಂದ 4 ಸಲ ಆರ್ಡರ್ ಬಂತು ಚುನಾವಣೆ ಮಾಡಿ ಅಂತ. ಏನ್ ಚುನಾವಣೆ ನಡೆಸಬಹುದು? ಮಾಡ್ಬೋದು ಸರ್. ಇವಾಗ ನಾವು ಮಾಡ್ತೀವಿ ಅಂತಕ್ಕಂಥ ನಾವು ಗ್ಯಾರಂಟಿನೂ ಕೊಡ್ತೇವೆ. ಇವಾಗ ಎಲ್ಲ ಪರಿಷ್ಕರಣೆ ನಡೆದಿದೆ. ನಾವು ಈ ಸಂದರ್ಭದಲ್ಲಿ ಚುನಾವಣೆಗೆಲ್ಲ ಸಜ್ಜು ಮಾಡ್ಕೊಂಡಿದ್ವಿ. ಕೇಂದ್ರ ಸರ್ಕಾರದ ನಮ್ಮ ಅತ್ಯಂತ ಪ್ರಭಾವಿ ರಾಜಕಾರಣಿ ಮತ್ತು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು SRI ಅಂತಕ್ಕಂಥ ಒಂದು ಕಾನೂನನ್ನ ಹೊರತಂಬಂದು ಇಡೀ ರಾಜ್ಯದ ಒಂದು ಜನತೆಯನ್ನ ದಾರಿ ತಪ್ಪಿಸಿದ್ದಾರೆ. ಅದಕ್ಕೋಸ್ಕರ ನಮ್ದು ವಿಳಂಬ ಆಗಿದೆ. ವಿಳಂಬ ಆದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹಿಂಸರಿಲ್ಲ. ನಮ್ಗೇನು ಯಾವ್ದು ಭಯ ಅಂತೂ ಇಲ್ಲ. ನಾವೇನ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವಲ್ಲ, ಹಚ್ಚ ಹಸಿರಾಗಿ ಈ ರಾಜ್ಯದ ಎಲ್ಲ ಜನರು ಮತ್ತು ಕಟ್ಟ ಕಡೆಯ ಹಳ್ಳಿಯ ಜನರಿಗೆ, ಮಹಿಳೆಯರಿಗೆ ಸಹ ಮುಟ್ಟಿದೆ ಅಂತಕ್ಕಂಥ ಭಾವನೆಯನ್ನ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ನಾವು ಗೆಲ್ತೀವಿ ಸರ್. ಇದು ಈಗ ಸಿಬಿಐ ಚುನಾವಣೆ ನೀವು ಮಾತಾಡೋದು ಭರವಸೆನಾ ನಿಜನಾ? ನಿಜ ಸರ್, 100% ನಿಜ. ಯಾವಾಗ ಮಾಡ್ಬೋದು ನೀವು? ಆಗ್ಬೋದು, 1 ತಿಂಗಳು 2 ತಿಂಗಳಲ್ಲಿ. ಇವಾಗ ಮುಖ್ಯಮಂತ್ರಿಗಳಾಗಿ ಇನ್ನೂ 1 ತಿಂಗಳೇನೂ ಆಗಿಲ್ಲ. ಸೊ ಅದಕ್ಕಾದ್ರೂ ಕೂಡ ಟೈಮ್ ಬೇಕಲ್ವಾ? ಚುನಾವಣೆ ಅಂತಂದ್ರೆ ಸಾಮಾನ್ಯ ಹುಡುಗಾಟಲ್ಲ. ಚುನಾವಣೆಯನ್ನು ಎದುರಿಸ್ಬೇಕಂತಂದ್ರೆ ನಮ್ಮ ಕಡೆನೂ ಕೂಡ ತತ್ವ, ಸಿದ್ಧಾಂತ, ಕಾರ್ಯ ಚಟುವಟಿಕೆಗಳಿದಾವೆ. ಅವನ್ನೆಲ್ಲವನ್ನೂ ಕೂಡ ನಾವು ಜೊತೆಯಾಗಿ ತಗೊಂಡು, ಕಾರ್ಯಕರ್ತರನ್ನ ಜೊತೆಯಾಗಿ ಇಟ್ಕೊಂಡು ಬೂತ್ ಮಟ್ಟದಲ್ಲಿ ನಾವು ಸಂಘಟನೆಯನ್ನ ಹುಟ್ಟಾಕಿ ಅದರ ಮುಖಾಂತರ ನಾವು ಚುನಾವಣೆಯನ್ನು ಎದುರಿಸ್ತೀವಿ. BBMP ಗ್ರೇಟರ್ ಬೆಂಗಳೂರು ಚುನಾವಣೆ. ನಾನು ಗಂಗಾಧರ ಸ್ವಾಮಿಗಟ್ಟಿ ಅಂತೇಳಿ, ನಾ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷ KPCC.